ಮೋಹನ್ ಭಾಗವತ್ ಅವರಿಗೆ ಒಎನ್ಜಿಸಿ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಟಾಂಗ್ ಕೊಟ್ಟಿದೆ. ಆರ್ಎಸ್ಎಸ್ ರಿಜಿಸ್ಟ್ರೇಷನ್ ಆಗಬೇಕಿಲ್ಲ, ಅದು ಸರ್ಕಾರದಿಂದ ಯಾವುದೇ ಫಂಡ್ ಸ್ವೀಕರಿಸುತ್ತಿಲ್ಲ, ಸರ್ಕಾರದಿಂದ ಫಂಡ್ ಸ್ವೀಕರಿಸುವ ಸಂಸ್ಥೆಗೆ ಮಾತ್ರ ರಿಜಿಸ್ಟ್ರೇಷನ್ ಹಂಗಿದೆ ಅಂತ ಅವರು ತಿಂಗಳ ಹಿಂದೆ ಹೇಳಿದರು. ಇದೀಗ ಕಳೆದ 10 ವರ್ಷಗಳಲ್ಲಿ ಆರ್ಎಸ್ಎಸ್ ಪರಿವಾರ ಸಂಘಟನೆಗಳಿಗೆ ಸಾರ್ವಜನಿಕ ಸಂಸ್ಥೆಯಾದ ಒಎನ್ಜಿಸಿ 668 ಕೋಟಿ ರೂಪಾಯಿ ನೀಡಿರುವುದಾಗಿ ವರದಿಯಾಗಿದೆ. ಆರ್ಎಸ್ಎಸ್ನೊಂದಿಗೆ ಸಂಬಂಧ ಇರುವ 20 ಸಂಘಟನೆಗಳಿಗೆ ಈ ಹಣವನ್ನು ನೀಡಲಾಗಿದೆ ಎಂದು ದಿ ನ್ಯೂಸ್ ಮಿನಿಟ್ ವರದಿ ಮಾಡಿದೆ. ಸಾಮಾನ್ಯವಾಗಿ ಒಎನ್ಜಿಸಿಯಂತಹ ಸಾರ್ವಜನಿಕ ಸಂಸ್ಥೆಗಳು ಸಾಮಾಜಿಕ ಅಭಿವೃದ್ಧಿಗೆ, ವಾತಾವರಣದ ರಕ್ಷಣೆಗೆ ಇತ್ಯಾದಿ ಹೆಸರಲ್ಲಿ ಸಂಘಟನೆಗಳು ಮತ್ತು ಸಂಸ್ಥೆಗಳಿಗೆ ಇಂತಿಷ್ಟು ಹಣ ಎಂದು ತೆಗೆದಿಡುತ್ತವೆ. ಆದರೆ ಕಳೆದ 10 ವರ್ಷಗಳಲ್ಲಿ ಆರ್ಎಸ್ಎಸ್ ಸಂಬಂಧಿತ ಸಂಘಟನೆಗಳಿಗೆ 668 ಕೋಟಿ ರೂಪಾಯಿಯನ್ನು ಒಎನ್ಜಿಸಿ ನೀಡಿರುವುದಾಗಿ ಈಗ ಬೆಳಕಿಗೆ ಬಂದಿದೆ. 2015ರಿಂದ ಈ ಹಣ ನೀಡುವ ಪ್ರಕ್ರಿಯೆ ಆರಂಭವಾಗಿದೆ. 2025ರ ಆರಂಭದವರೆಗೆ ಲೆಕ್ಕ ಹಾಕಿದಾಗ 668 ಕೋಟಿ ರೂಪಾಯಿ ನೀಡಿರುವುದು ಬೆಳಕಿಗೆ ಬಂದಿದೆ. ಕೇವಲ ಆರ್ಎಸ್ಎಸ್ ಸಹಭಾಗಿತ್ವದ ಸಂಘಟನೆಗಳಿಗೆ ಮಾತ್ರ ಅಲ್ಲ, ಒಟ್ಟು 2,000ಕ್ಕಿಂತಲೂ ಅಧಿಕ ಸಂಘಟನೆಗಳಿಗೆ ಒಎನ್ಜಿಸಿ ಈ 10 ವರ್ಷಗಳಲ್ಲಿ 4,531 ಕೋಟಿ ರೂಪಾಯಿಯನ್ನು ನೀಡಿದೆ. ಅಸ್ಸಾಂನ ಶಿವಸಾಗರ್ ಜಿಲ್ಲೆಯಲ್ಲಿರುವ 300 ಹಾಸಿಗೆಗಳ ಸ್ವರ್ಗದೇವು ಆಸ್ಪತ್ರೆಗೆ ಒಎನ್ಜಿಸಿ ಅತ್ಯಧಿಕ ಹಣ ನೀಡಿದೆ. 434 ಕೋಟಿ ರೂಪಾಯಿಯನ್ನು ಈ ಆಸ್ಪತ್ರೆಗೆ ನೀಡಿದೆ. ಆರ್ಎಸ್ಎಸ್ ವಿಚಾರಧಾರೆಯನ್ನು ಪ್ರತಿಪಾದಿಸುತ್ತಿರುವ ಔರಂಗಾಬಾದ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೈದ್ಯಕೀಯ ಪ್ರತಿಷ್ಠಾನ ಮತ್ತು ಒಎನ್ಜಿಸಿ ಜೊತೆಯಾಗಿ ಈ ಆಸ್ಪತ್ರೆಯನ್ನು ನಡೆಸುತ್ತಿದೆ. ನಾಗ್ಪುರದ ನ್ಯಾಷನಲ್ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಸ್ಥಾಪಿಸುವುದಾಗಿ ಡಾಕ್ಟರ್ ಬಾಬಾಜಿ ಅನುಸಂಧಾನ್ ಟ್ರಸ್ಟ್ಗೆ 140 ಕೋಟಿ ರೂಪಾಯಿಯನ್ನು ನೀಡಿದೆ. ಅಲ್ಲದೆ ಸ್ವಾಮಿ ವಿವೇಕಾನಂದ ಯೋಗ ಅನುಸಂಧಾನ ಸಂಸ್ಥೆಗೆ ಮತ್ತು ಸೇವಾ ಭಾರತೀಯ ವಿವಿಧ ಶಾಖೆಗಳಿಗೆ ಒಎನ್ಜಿಸಿ ಹಣ ನೀಡಿದೆ. ಭಾರತ್ ವಿಕಾಸ್ ಪರಿಷತ್, ಏಕಲವ್ಯ ಫೌಂಡೇಶನ್, ಭಾರತೀಯ ವಿದ್ಯಾನಿಕೇತನ್ ಮುಂತಾದ ವಿವಿಧ ಶಿಕ್ಷಣ, ಆರೋಗ್ಯ ಸೇವಾ ಸಂಘಟನೆಗಳಿಗೂ ಒಎನ್ಜಿಸಿ ಹಣ ನೀಡಿದೆ. ರಾಷ್ಟೀಯ ಸೇವ್ ಭಾರತ್ನ ಜೊತೆ ಜೋಡಿಕೊಂಡಿರುವ ಮೋಕ್ಷದಕ್ಷ ಸಮಿತಿಗೆ 5 ಕೋಟಿ 12 ಲಕ್ಷ ರೂಪಾಯಿಯನ್ನು ನೀಡಿದೆ. ಆರ್ಎಸ್ಎಸ್ ಸಿದ್ಧಾಂತವಾದಿಯಾಗಿರುವ ದೀನ್ ದಯಾಳ್ ಉಪಾಧ್ಯಾಯ ಅವರ ಹೆಸರಿನಲ್ಲಿರುವ ಮತ್ತು ಆರ್ಎಸ್ಎಸ್ ಪ್ರಚಾರಕ ಮತ್ತು ಮಾಜಿ ರಾಜ್ಯಸಭಾ ಸದಸ್ಯರಾದ ಭಾರತ ರತ್ನ ನಾನಾಜಿ ದೇಶ್ಮುಖ್ ಸ್ಥಾಪಿಸಿರುವ ದೀನ್ ದಯಾಳ್ ರಿಸರ್ಚ್ ಇನ್ಸ್ಟಿಟ್ಯೂಟ್ಗೆ 1 ಕೋಟಿ 13 ಲಕ್ಷ ರೂಪಾಯಿಯನ್ನು ನೀಡಿದೆ. ಅಲ್ಲದೆ ಆರ್ಎಸ್ಎಸ್ ಸ್ವಯಂ ಸೇವಕರಾದ ಬಾಬಾ ಸಾಹೇಬ್ ಪುರಂದರ್ ಸ್ಥಾಪಿಸಿರುವ ಮಹಾರಾಜ್ ಶಿವಛತ್ರಪತಿ ಪ್ರತಿಷ್ಠಾನ್ ಟ್ರಸ್ಟ್ಗೆ ಹಣ ನೀಡಿದೆ. ದೆಹಲಿಯಲ್ಲಿ ಶಿವಾಜಿಗೆ ಸಂಬಂಧಿಸಿದಂತೆ 5 ದಿನಗಳ ಕಾಲ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ 1 ಕೋಟಿ ರೂಪಾಯಿಯನ್ನು ನೀಡಿದೆ. ವಿಶೇಷ ಏನೆಂದರೆ ಒಎನ್ಜಿಸಿ ಬೋರ್ಡ್ನಲ್ಲಿ ಮತ್ತು ಸಿಎಸ್ಆರ್ ಸಮಿತಿಯಲ್ಲಿ ಕಳೆದ ಹಲವು ವರ್ಷಗಳಿಂದ ಬಿಜೆಪಿಯ ವ್ಯಕ್ತಿಗಳಿದ್ದಾರೆ. ವಿಶೇಷವಾಗಿ ಸಂಬಿತ್ ಪಾತ್ರ, ರೀನಾ ಜೇಟ್ಲಿ, ಶ್ಯಾಮ್ ಚಂದ್ ಘೋಷ್ ಮುಂತಾದವರು ಕೆಲಸ ಮಾಡುತ್ತಿರುವ ಸಮಯದಲ್ಲಿ ಹೆಚ್ಚಿನ ಫಂಡ್ಗಳನ್ನು ಅನುಮತಿಸಲಾಗಿದೆ. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಸ್ಟ್ಯಾಚ್ಯೂ ಆಫ್ ಯೂನಿಟಿ ನಿರ್ಮಿಸುವುದಕ್ಕಾಗಿ ತೈಲ ಕಂಪನಿಗಳು ಒಟ್ಟಾಗಿ 146 ಕೋಟಿ ರೂಪಾಯಿಯನ್ನು ನೀಡಿತು. ಸಿಎಜಿ ವರದಿಯಲ್ಲಿ ಇದನ್ನು ತೀವ್ರವಾಗಿ ಆಕ್ಷೇಪಿಸಲಾಗಿತ್ತು. ಸದ್ಯ ಮೋಹನ್ ಭಾಗವತ್ ಏನ್ ಹೇಳ್ತಾರೆ ಎಂಬ ಕುತೂಹಲ ಮೀಡಿಯಾಗಳಲ್ಲಿದೆ.